ಜಯಿ, ಏ ಜಯಿ, ಎಲ್ಲೆಲ್ಲ ಹೋಗಿದೆಯೇ? ಬಂದು ಸಾಯಿ ನಿಮ್ಮ ಅವನಿಲ್ಲಿ ಬಾಯಿಲಿ. ಅಯ್ಯಪ್ಪ ಈ ಅಪ್ಪನ ರೋಜ್ಕತಾನೆ ಏನ್ ಮಾಡ್ತಾನೆ ಏನೋ. ಅಯ್ಯೋ ಯಾಕೆ ಯಾಕೆ ಬರೋದು ಇಷ್ಟೊತ್ತು? ಯಾಕೆ ಅಂತ? ಏನಿಲ್ಲ ಕಣಪ್ಪ, ಅಲ್ಲಿ ಒಳಗಡೆ ಕೆಲಸ ಮಾಡ್ತಿದ್ದೆ ಅದಕ್ಕೆ. ಯಾಕೆ ಯಾಕೆ ಹಿಂಗೆ ಸಿಟ್ಟಾಗಿದ್ದೇನೆ? ಯಾಕೆ ಏನಾಯ್ತು? ಎಲ್ಲಿ ಎಲ್ಲಿ ಅವ್ನು ನಿನ್ನ ಮಗ, ನಿನ್ನ ಕುಲಪುತ್ರ ಇದಾನಲ್ಲ ಅವನು, ಕರೀಲ ಅವನು. ಎಲ್ಲೋದ ಅವ್ನು? ರವಿ ಎಲ್ಲೋದ? ರವಿ ಎಲ್ಲೋದ? ಗದಗವೆಲ್ಲ ಹೋಗಿರ್ಬೇಕಣಪ್ಪ, ನಿನ್ ಜೊತೆಗೆ ಬಂದಲ್ಲ ಬೆಳಿಗ್ಗೆ. ಇಲ್ಲ ರವಿ ಇಲ್ಲ ಬಂದಿಲ್ಲ. ಏನಾದು? ಯಾಕೆ ಹಿಂಗೆ ಅರಿಸ್ಕೊಂತಿದ್ಯಾ? ಏನಾದು ಹೇಳು. ಅಲ್ಲ ಕಣೆ, ಊರೆಲ್ಲ ಡಂಗುರ ಸಾರ್ತವ್ರಂತ ನೀವು ಏನೋ ಮಾಡೋನೆ, ಏನೋ ತಪ್ಪು ಮಾಡೋನೆ ಅಂತಂತಂದು ನಾ ಬೀದಗೆ ಅವನು ಕುಡಕ್ ಸೀನಪ್ಪನ ಹತ್ರ ನಾನು ಮಾತು ಕೇಳಂಗತ್ತಲೆ ನಿನ್ನ ಮಗನ ಕಲ್ದಾಗೆ. ಯಾಕೆ ರಾಮಚರು ನಮ್ಮ ಮಂತ್ರದ ಮೇಲೆ ಪಂಚತಿ ಕರೆದ್ರು ಅಂತ? ಯಾಕೆ ಏನಾಗೈತೆ? ಏನು ವಿಚಾರ? ಎಲ್ಲ ನಿನಗೆ ಗೊತ್ತಿರುತ್ತೆ ಲೌಡಿ. ಯಾವ ಥರದ್ದು ಹೇಳಲ್ಲ ನೀನು. ನನಗೆ ಏನು ಗೊತ್ತಿಲ್ಲಪ್ಪ. ನೀನು ನನಗೆ ಕೇಳ್ತೀರಪ್ಪ, ನನಗೆ ಏನು ಗೊತ್ತಿಲ್ಲ. ಯಾಕೆ ಕರ್ತಾರೋ ಏನೋ. ಈಗ ಹೇಳ್ತೀಯ ಎಡಗಡೆ ಮಟ್ಟ ತಗೊಂಡು ಸಡಿ ಅನ್ನತೀನಿ ಚೆನ್ನಾಗೀಗ. ಅಲ್ಲಪ್ಪ ಅದು ಏನಂದ್ರೆ ಏನಂತ ಬೊಗಳೇ ನೀನು ಸೊಲ್ಲಡ್ಗ ಬೊಗಳು ಮತ್ತೇನು ನೋಡಿಗ ಜುಟ್ ಕಿತ್ತು ಬಿಡ್ತೀನಿ ನಮಗೆ, ಬಾಡಿ ಮಾಡ್ಬಿಡ್ತೀನಿ ನೀನೀಗ ಹೇಳಿಲ್ಲ ಅಂತಂತಂದ್ರಿ. ಬೊಗಳೇ ಬೇಕಾ? ಅದು ಏನಿಲ್ಲ ಕಣಪ್ಪ, ನಮ್ಮ ರವಿನು ಅವಳು ರಾಮಜನ್ ಮಗಳದಲ್ಲ ಅವಳು ಪಾರಿ ಅಂಬಳು, ಅವನು ಏನೋ ಇಷ್ಟಪಡ್ತಿದ್ರು ಅಂತ ಒಂದು 5 ವರ್ಷದಿಂದ. ಅದಕ್ಕೆ ರವಿ ಅವಳು ಮದುವೆ ಆಗಬೇಕು ಅಂತಂತಂದು ಅವರು ಒಂದು ಪಂಚಾಯತಿಗೆ ಹಾಕೋರಂತೆ. ಏನೇ ಬೊಗಳ್ತಿದ್ಯಾ? ಇರೋದೇ ಕಣಪ್ಪ ಹೇಳ್ತಿರೋದು. ನಾನು ಹಿಂಗೆ ಹೋಗಿದ್ದೆ ಅವ್ರ ಮನೆಗೆ, ಹೋಗಿ ಎಲ್ಲದೂ ಮಾತಾಡ್ಕೊಂಬಂದೆ. ಅದ್ರಾಗೂ ಇನ್ನೂ ಒಂದು ತಪ್ಪಾಗ್ಬಿಟ್ಟನಪ್ಪ ಇವನು. ಏನ್ ಮಾಡೋಣ? ಇನ್ನೂ ಒಂದು ತಪ್ಪು ಇನ್ನೇ ಮಾಡಿದೆ ನಾನು. ಈಗೆಲ್ಲದು ಒಂದೇ ಸಮಯ ಹೇಳಿದ್ರೆ ಸಮ ನಿನಗೀಗ. ಇದಂದ್ರೆ ಏನಿಲ್ಲ, ನೀನು ಒಬ್ಬೊಬ್ರು ಹಂಗೆ ಇಟ್ಟಾಡಿಸ್ಬಿಡ್ತೀನಿ ಹಂಗೆ ಈಗ. ಅದು ಅದು ಅವಳು ಪಾರಿಗಳಲ್ಲಪ್ಪ, ಅವಳಿಗ ಬಸ್ರಿ. ಅಯ್ಯೋ ದೇವ್ರಿ, ತಂದು ಎಳೆದಳಪ್ಪ. ಅವ್ವ ಮಕ್ಳು ಸೇರ್ಕೊಂಡು ನಮ್ಮ ಮಂತನಕ್ಕೆ ತಂದು ಎಳೆದ್ಬಿಟ್ರಪ್ಪ. ದೇವ್ರೇ ಏನ್ ಮಾಡೋಣಪ್ಪ, ಕೇಳ್ಕೊಂಡಂಗ ಅಲ್ಲಿ ಸಾಕಾಗತ್ತಪ್ಪ. ಅದೇ ಅಲ್ಲಪ್ಪ, ಅವ್ನು ಮಾಡೋದಕ್ಕೆ ನನ್ನನ್ನು ಹೇಳ್ತೀರಪ್ಪ ನೀನು ಅವ್ವ ಮಕ್ಕಳು ಅಂತಂದು. ನಾನು ಹೇಳ್ಕೊಟ್ಟಿದ್ದೆ ಅವ್ನಿಗೆ ಹಿಂಗೆ ಮಾಡು ಅಂತಂದು. ನಿನಗೆ ಮಾತಾಡಿ ಸರಿ ಕಣಪ್ಪ. ಸಾಕು ಮುಚ್ಚೆ ನಿಮ್ಮ ಅವನು. ಅಲ್ಲ ಕಣೆ, ಲೂಸ್ಕೊಡ್ಬೇಡ ಅವನಿಗೆ. ಭಾಳ ಮಿತಿ ಮೀರಿ ಹೋಗ್ತದಾನೆ. ನಾವು ಹೇಳಿದ ಮಾತು ಕೇಳಲ್ಲ ಅಂತಂತಂದು ಎಷ್ಟು ಹೇಳ್ತಿದ್ದೆ ನಿನಗೆ. ಯೋಟ್ ಹೇಳಿದ್ರೆ ಕೇಳ್ದಂಗೆ ಈ ಒಬ್ಬನೇ ಮಗ ಅಂತಂತಂದು ಮುದ್ ಮಾಡಿ ಬೆಳೆಸ್ತಲೇ. ಅನ್ಭವಿಸ್ಬೇಕು. ನೀನು ಅನ್ಭವಿಸಲ್ಲೇ, ನಾನು ಅನ್ಭವಿಸ್ಬೇಕಲ್ಲಿ. ಊರಾಗೆ ಹಂಗೆ ಮರ್ಯಾದೆ ಕೊಡೋರು ಹೋಗ್ತಿದ್ರಂಗೆ ನಿಂತ್ಕೊಂಡು ಶ್ರೀಕಂಠೆ ಗೌಡ್ರು ಅಂದ್ರೆ ನಿಂತ್ಕೊಂಡು ಮರ್ಯಾದೆ ಕೊಡೋರು ಈಗ ನಾನು ನೋಡಿದ್ರೆ ಎದುರಿಗೆ ಮಾತಾಡಂಗೆ ಆಗಿದ್ದಾರೆ. ಗೊತ್ತಾ? ಅಂತ ಬದುಕು ಮಾಡ್ತಾನೆ ನಿನ್ನ ಮಗ. ಈಗ ಏನ್ ಮಾಡೋದಪ್ಪ, ಆಗದಾಗೋಗ್ಬಿಟ್ಟಿದ್ದೀಗ. ಏನ್ ಮಾಡೋಣ? ಮುಂದೆ ಏನ್ ಮಾಡೋದಂತಂದು ಯೋಚನೆ ಮಾಡಿ ನೀನು. ಮುಂದೇನ್ ಮಾಡೋದು? ಹೊರ ಚಪ್ಲೆದವರ ಮೆಟ್ಟು ತಗೊಂಡು ಇಬ್ರು ಕೂತ್ಕೊಂಡು ಬಾ, ರೋಡ್ನ ಕೂತ್ಕೊಂಡು ಹೊಡ್ಕೊಳ್ಳೋಣ ಕೂತ್ಕೊಂಡು ಟಪ ಅಂತ ನೀನು ನನಗೆ ಹೊಡಿ, ಟಪ ಅಂತ ನಾನು ನಿನಗೆ ಹೊಡಿತೀನಿ. ಇಬ್ರು ಹೊಡ್ಕೊಳ್ಳೋಣ ಬಾ ಕೂತ್ಕೊಂಡು. ಸುಮ್ಮನಿರಪ್ಪ, ಏನ್ ತರವಲ್ದ ಮಾತಾಡ್ತೀನಿ ನೀನು. ಏನಪ್ಪ ನೀ ಹಿಂಗ್ ಮಾತಾಡ್ತೀಯಾ? ನಿನ್ ನೋಡ್ತಿದ್ರೆ ನನಗೆ ಹಂಗೆ ಬಂದಿಗೆ ಹಂಗೆ ಎರಡು ಇಕ್ಲ ಅನಿಸ್ತೈತೆ ಹಂಗೆ. ಅಲ್ಲ ಕಣೆ, ಅವನಿಗೇನು ಸ್ವಲ್ಪ ಅರುವಾಗಿರುವ ಏನು ಬೇಡವೆ? ಇನ್ನೂ ಒಂದು ಹುಡುಗಿದ ಮದುವೆ ಮಾಡಿಲ್ಲ. ನಮ್ಮ ದುರ್ಗೇನ ಮದುವೆ ಬಂದತ್ತೆ. ನಮ್ಮ ದುರ್ಗದಿನ ಮದುವೆ ಮಾಡಿಲ್ಲ. ಆಕಿ ನೇತ್ರಿ ನೋಡಿ ಆಕಿನೂ ಮದುವೆ ಮಾಡ್ಕೊಟ್ಟಿವಿ. ಗಂಡು ಮನೆಗೆ ಆಕಿಗೆ ಈ ವಿಚಾರ ಗೊತ್ತೆ. ಅವ್ರು ಅದೇ ಮಾವ ಸುಮ್ಮನೆ ಇರ್ತಾರ. ನನಗೂ ಅದೇ ಯೋಚನೆ ಆಗಿತ್ತಪ್ಪ, ಏನ್ ಮಾಡೋಣ ಅಂತಂದು. ನನಗೆ ರಾತ್ರಿ ಇದು ಬಂದಿಲ್ಲ ಗೊತ್ತೇನು. ನಾನು ಹೋಗಿ ನಿನ್ನೆ ಜಗಳ ಮಾಡ್ಕೊಂಡು ಬಂದೆ. ಜಗಳ ಮಾಡಿದ್ರೆ ಏನ್ ಈಟು ಕುಬ್ಬಾಗದಂಗೆ ನಾವು ಪಂಚಾಯತಿಗೆ ಹಾಕ್ತೀವಿ ಅಂತ ಹಾಕಿದ್ದಾರೆ. ಏನ್ ಮಾಡೋಣ ಈಗ? ಹೆಂಗಿರು ನೀತನೆ ಪಂಚಾಯತಿ ತೀರ್ಕೊಡೋದು. ಸುಮ್ಮನೆ ಎತ್ತದ ಇಲ್ಲ ಅಂತಂದು ಇದು ಮಾಡು. ಇನ್ನೇ ಮಾಡ್ತೀಯ? ಸುಮ್ಮನೆ ಹಂಗ ಹಿಂಗು ಈ ದಂಡ ಹಾಕ್ತೀವಿ ಅಂತಂದೇಳಿ ಹೆಂಗ ಮುಚ್ಚಾಕ್ಬಿಡು. ಇನ್ನೇ ಮಾಡಕ್ಕಾಗುತ್ತೆ? ಮಾಡ್ಕೆ ಮಲಗನಿ ನಿಧರಿದ ಕೆಲಸನ. ಅಲ್ಲ ಕಣೆ, ನಾನು ಒಬ್ಬನೆಲ್ಲ ತೀರ್ಕೊಡು. ನೆಕ್ಸ್ಟಾಗ ಇನ್ನೂ ಇಬ್ರು ಅದರಲ್ಲ, ಇನ್ನಿಬ್ರು ತೀರ್ಕೊಡ್ಬೇಕು. ಅವ್ರಿಬ್ರು ಹೆಂಗೆ ಹೇಳ್ತಾರ ಹಂಗೆ ಹಾಕೋತಿದ್ದು. ಮತ್ತೆ ಏನ್ ಮಾಡ್ದಪ್ಪ? ಏನ್ ಮಾಡೋದು? ನೀರ ಅವ್ರ ಬಾಯ್ಕ್ ಇಟ್ಟು ತೊಳ್ಳು. ಏನ್ ಮಾಡ್ತೀಯ? ಒಂದು ಬಾಯ್ಕ್ ಇಟ್ಟು ತಿನ್ಸಿರಿ ಏಟೋ ಸುಮ್ಮನೆ ಆಗ್ತಾರತ್ಲಾಗಿ. ಮತ್ತೆ ಏನ್ ಮಾಡೋಣ? ಈಟ್ ದಿನ ಕುಡಿಕಿ ದುಡ್ನಿಲ್ಲ ನಿನ್ ಮಗ. ಹಂಗೆ ಯಾರು ಬೇಗ ತುರ್ಗಂಗ್ ಮಾಡ್ದ ಹಂಗೇನಿ. ಈಗ ಆನಂದ್ ಮಕ್ಳು ಬರ್ತಾರೆ, ಆನಂದ್ ಮಕ್ಳಿಗೆ ಕೊಟ್ಟು ಬಾಯ್ ತುರ್ಬೇಕೀಗ ಹಂಗೇನಿ. ಏನ್ ಮಾಡೋಣಪ್ಪ? ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದೀಟ್ ಒಟ್ಟಿಗೆ ಹಾಕಿ ಏನ್ ಮಾಡ್ತೀಯ? ಹೂಕಣಿ ಒಟ್ಟಿಗೆ ಹಾಕಂದಿ ಕಣಿ ಹಾಕದ್ನಿ. ಮತ್ತೆ ಏನ್ ಮಾಡೋಣ? ಅಂತ ಮಕ್ಳು ನಡೆದಿದ್ಯಾ? ಒಂದು ರತ್ನ, ಒಂದು ಹವಳ, ಒಂದು ಮುತ್ತು. ಅಂತ ಮಕ್ಳು ನಡೆದ್ಬಿಟ್ಟಿಯ ಹಂಗೇನಿ. ಅವಳು ನೋಡ್ತೀಯ, ಅವಳು ದುರ್ಗಿ ಅಂಬಳು. ಬರೇ ಎಲ್ಲದ್ರೂ ಪೇಲು. 10ನೇ ಕ್ಲಾಸ್ನೇ ಔತ್ಪಟ್ಟು ಕೂತ್ಕೊಂಡಂಗೆ ಮಾಡ್ಕೊಂಡಾಳೆ. ಅವ್ಳು ಯಾತನ ಓದ್ತಾಳ ಅವಳು? ಯಾತದ್ದು ಓದಲ್ಲ ಅವಳು. ಓದ್ತಾಳಪ್ಪ, ಇರಳೆಲ್ಲ ಕುತ್ಕೊಂಡು ಓದ್ತಾಳೆ. ಮತ್ತೆ ಪಾಪ ಓದ್ದಿನ ಮತ್ತೆ ಆಕಿಗೆ ಕನ್ನಡಕ ಆಟ ಬಂದಿರೋದು. ಏನ್ ಮಾಡ್ತೀಯ? ವಿದ್ಯೆ ತಲೆಗತ್ತಲ್ಲಪ್ಪ. ಏನ್ ಮಾಡೋಣ? ಎಲ್ಲ ಒಂದೇ ಪಟ್ಟು ಇರ್ಬೇಕಲ್ಲ. ವಿದ್ಯೆ ಅಲ್ಲ, ಅವು ಕುತ್ಕೊಂಡ ಮೊಬೈಲು ಟಿವಿ ನೋಡಿ ನೋಡ್ತಿ. ಅವಳಿಗೆ ಕಣ್ಣು ಹಂಗಾಗಿರೋದು. ಮತ್ತೀಗ ಅವಳಂಗೆ ಸೊಡ ಬುಟ್ಟಿಯ ಕುತ್ಕೊಂಡ್ತಾಳೆ. ಅವಳಿಗಿನ ಗಂಡು ಹುಡ್ಕಕ್ಕದು ಎಲ್ಗೋ ಪಕ್ಕ ಏನು ನಿನ್ನ ಮಗಳಿಗೆ ಕೊಂಡ್ಕೊಳಲ್ಲ ಅಂತಂದು ಹೇಳ್ತಾರೆ. ಗೊತ್ತೇನು? ಅವಳು ಮರಿದೇನು ಔಷಧಿ ಕಣಪ್ಪ. ಈಗ ಇವನ್ ಹೇಳಿಗ ಏನ್ ಮಾಡೋಣ ಅಂತಂದು. ಏನ್ ಮಾಡೋಣ? ನಿಮ್ಮ ಅಣ್ಣನ ಕರ್ಸಿ ಹೆಂಗಿದ್ರು ದುಡ್ಡು ಕೊಡ್ಬೇಕಲ್ಲ. ಅವ್ನಿಗೆ ದುಡ್ಡು ಕೊಡಕ್ಕೆ ನಿಮ್ಮ ಅಣ್ಣಗೆ. ಈಗ ನಾನು ದುಡ್ಡು ಕೊಡಲ್ಲ, ನಾನು 1 ರೂಪಾಯಿನ ಬಿಚ್ಚಲ್ಲ. ಈಗ ನಿಮ್ಮ ಅಣ್ಣನೇ ಕರ್ಸ್ಬಿಟ್ಟು ಅವ್ರು ಇನ್ನೊಬ್ರು ಫಂಕ್ಷನ್ ಕರ್ಸ್ತೀನಿ, ಮನೆಗೆ ಕರೆಸ್ತೀನಿ. ದುಡ್ಡು ಕೊಟ್ಬಿಟ್ಟು ಅವ್ನ ಇದು ಮಾಡೋಣ, ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ. ಇನ್ನೇನು ಮಾಡೋಣ? ಏನು ಮಾಡಂಗಿಲ್ಲ. ಕಣಪ್ಪ, ಅಣ್ಣನು ಬರ್ತೀನಿ ಅಂತ ಹೇಳಿದನಿ.
ಓ ಮೇಡಮ್ ಅವರೆಲ್ಲ ಅಲ್ಲಿ ಮೇಲೆ ಸುದ್ದಿ ಮುಟ್ಸಿದ್ರು ಆಗ್ಲೇ ನಾಚಿಕೆ ಆಗಲಿಲ್ಲ ನಿನಗೆ ನನ್ನ ಮಗ ಇಂಥದ್ದು ಮಾಡ್ಕೊಂಡಿದ್ರು ಅಂತ ಹೇಳಕ್ಕೆ ಹಾ ಲೌಡಿ ಥೋ, ನಾನ್ ಯಾಕೆ ಹೇಳೋಣ? ಅದು ಗೊತ್ತಾದಿಗಿ ಗೌರಿ ಗೌರಿ ಬಂದು ಅವ್ರ ಅಪ್ಪ ಫೋನ್ ಮಾಡಿ ಹೇಳಿದಾಳೆ. ಏನೇನು ಮಾಡ್ಕೊಂತೀರ ಏನು ಅತ್ಲಾಗೆ ತಂದು ಎಳೆದ್ಬಿಡ್ತೀರಂಗೆ ತಲೆ ಮೇಲೆ ಹಂಗೇನೆ ಊರಿಗೆಲ್ಲ ಗೊತ್ತಾಗಿತ್ತು ಈಗ ವಿಚಾರ ಊರಾಗೆಲ್ಲ ಅದು ಏನಂತ ಅಂದು ಮಾತಾಡ್ಕೊಂತದಾರೋ ಏನೋ ಅತ್ಲಾಗೆ ಸಾಕಾಗೋಗ್ಬಿಟ್ಟು ಕಾಲೇಜ್ಲಾಗಿ ಮನೆಗೆ ತಲೆ ಕೆಟ್ಟಿರೋ ದಿನವೊಂದು ರಾಮಾಯಣ ಅಲ್ಲೇ ನಿಮ್ಮ ಮನೆಗೆ ಹಾಂ ಥೋ, ಬಿಡ ಮರಯ್ಯ, ಹೋಗ್ಲಿ, ಏನ್ ಮಾಡಕ್ಕಾಗುತ್ತೆ, ಬಿಡು ಹೋಗ್ಲಿ, ಏನೋ ಗೊತ್ತಿಲ್ಲ ತಪ್ಪಾಗಿದೆ. ಅವ್ನು ರವಿ ಅಮ್ಮ ನಿನ್ನ ಕಾಣಿಸಿದ್ರೆ ನನ್ನ ಕಣ್ಣಿಗೆ ಹಂಗೆ ನನ್ನ ಮಗ ಸಿಗುತ್ತೆ ತೋರಣ ಕಟ್ಬಿಡ್ತಿದ್ದೆ ಹಂಗೆ ಬೀದಿಗೆ ಹಂಗೇನೆ ಏನ್ ಮಾಡೋಣ ಹಾಂ ಇಟ್ಟು ಅವನಿಗೆ ನನ್ನ ಮಗ ನೋಡ್ಕೊಂಡು ಇಟ್ಟು ಹೆಣ್ಣು ಕೊಡ್ಬೇಕಾರೆ ವದಕ್ಷಿಣೆ ಕೊಟ್ಬಿಟ್ಟು ಅಂತ ನಮ್ಮನೆ ಉದ್ಧಾರ ಮಾಡ್ತಾರೆ ಅಂತಂದು ಇಟ್ಟು ಸುಮ್ಮನದೀನಿ ಇಲ್ಲಿದ್ರೆ ಅವ್ನು ಏನಿಲ್ಲ ಅವನ್ನ ಇಷ್ಟಪಡೋದು ಕೊಟ್ಟ ಬಡಿ ಮಗ ಯಾವ್ದನ್ನ ಒಳ್ಳೆ ಮನೆಗೆ ಇಷ್ಟಪಟ್ಟಿದ್ರೆ ಹೆಂಗ ಆಗಿರೋದು ಅತ್ಲಾಗೆ ಜಾಸ್ತಿ ಒಂದ್ರ ಮನೆಗೆ ಹೋಗಾಗೆ ಯಾವ್ದಕ್ಕೆ ತಿನ್ನಕ್ಕೂ ಗತಿ ಇಲ್ದವು ಆ ನಮ್ಮಲ್ದಕ್ಕೆ ಬಂದು ಕೂಲಿ ಮಾಡೋಂಥ ಮಗಳನ್ನ ಹೋಗಿ ಇಷ್ಟಪಡ್ತೇನೆ ಅದಕ್ಕೆ ನನ್ನ ಮಗ ಹ್ಞೂ ಕಣಪ್ಪ, ಯಾತದಿಲ್ಲ ಹಾಗೆ ಹೊಂಚೆಲ್ಲ ಸೋರ್ ಬಿದ್ದೋಗೈತಿ ಅಂಥ ಮನೆಗದವಿ ಹಾಗೆ ಅದ್ರಾಗೆ ಮದುವೆ ಆಗ್ತೀನಿ ಅಂತಂದು ಹೇಳ್ತಾನಪ್ಪ. ನಿನ್ನೆ ಹೋಗಿದ್ದೆ ನಾನು ಅವ್ನ ಜೊತೆಗೆ. ಏನಗೆ ನಾನು ಓಳಿ ಆಗೋದು ಅಂತಂದು ಏನಂಗೆ ನನ್ನ ಮೇಲೆ ಜೋರು ಮಾಡ್ತಾರಪ್ಪ. ನಾನು ನಿಮ್ಮ ಅಪ್ಪಗೆ ಹೇಳ್ತಿದ್ರೆ ನೀನು ಏನು ಯಾರ್ಗನ ಬಿಟ್ಕ ನಾನು ಹೇಳ್ತಿದ್ದೀನಿ ಅಂತ ನಾನು ಓಳಿ ಆಗೋದು ಅಂತಂದು ನನ್ನ ಮೇಲೆ ನೆಟ್ಟಗಲೇ ಬರ್ತಾನಪ್ಪ. ಏನ್ ಮಾಡೋಣ? ಹೌದೇನೋ ಅಲ್ಲ ಅಷ್ಟ್ರ ಮಟ್ಟಿಗೆ ಮೀರಿದಾನೆ ನನ್ನ ಬಡಿ ಮಗ ಅವನು. ಓ ಐದು ಕಣೆ ತಂಗಿರಿ ಬಾಳ್ ಕೈತಿದ್ವು ಈ ನಮ್ಮ ಮಗ ಏನಾರು ಆ ಪಂಚರು ನಾವು ತೀರ್ಮಾನ ಕೊಟ್ರು ಈ ನಮ್ಮ ಮಗ ಬಂದ ಅವಳೆ ಹಾಕ್ತೀನಿ ಅಂತಂದ್ರೆ ಇದು ಹಂಗಾಗಲ್ ಕಣೆ ಇದು ಅವಳೆ ಕೊಟ್ಟು ಮದುವೆ ಮಾಡಕ್ಕಾಗುತ್ತೆ ಪಂಚಾಯತಿಗೆ ಇದು ಹಂಗಾಗಲ್ಲ ಇದು ಹೆಂಗ ಒಂದು ತೀರ್ಮಾನ ಮಾಡ್ರಿ. ಅದೇ ಈಗ ನಮ್ದು ಜಾತಿ ಬೇರೆ ಅವ್ರ ಜಾತಿ ಬೇರೆ ಅಲ್ಲ. ಈಗ ಹೆಂಗತ್ಲಾಗೆ ಹೆಂಗ ನಿಮ್ದು ನಮ್ದು ಕೂಡಲ್ಲ ಅಂತಂದು ಹೇಳಿ ಹೆಂಗ ಮಾಡಿತ್ಲಾಗೆ ಇದು ಮಾಡ್ರಿ. ಏನ್ ಮಾಡಕ್ಕಾಗುತ್ತಪ್ಪ? ಏನೋ ನೆಪ ಹೇಳಿ ಕ್ಯಾನ್ಸಲ್ ಮಾಡ್ಬೇಕು ಮತಿ. ಏನ್ ಮಾಡೋಣ? ಮತ್ತೆ ಅದೇ ಮಾಡ್ಬೇಕು ಇನ್ನೇನು ಮಾಡಕ್ಕಾಗುತ್ತವ ಅದೇ ಮಾಡ್ಬೇಕು ಮತಿ ಅದೇ ಮಾಡ್ತೀನಿ ಇನ್ನೇ ಮಾಡೋಣ. ಸರಿ ಉಮ್ಮಕ್ಕೆ ಏನು ಮಾಡಿದ್ಯಾ ಹಂಗೇ ಸಾಕಾಗೋಗಿತ್ತು ಅದಾಗೆ ಗಂಟ್ಲಾಗೆ ಒಂದ್ರೆ ನೀರು ಉಳಿಯಲ್ಲ ಹಂಗೇನೆ ಅಂತ ಬದುಕು ಮಾಡ್ತೀರ ಹಂಗೇನೆ ಉಂಬಕ್ಕೆ ಚಿತ್ರಾನ್ನ ಬೇಕು ಅಂತ ಅದಕ್ಕೆ ಚಿತ್ರಾನ್ನ ಮಾಡಿದ್ದೆ. ಸರಿ ತರಗ ಹೋಗಿ ತಿಂಡಿ ತಿನ್ಬೇಕು ನಾನು ಹೊಟ್ಟೆ ಬೇರೆ ಹಸ್ವಾಗಿದೆ ಹಂಗೇನೆ. ಸರ್ಕಣ ಬಾತಡ ತಗೊಂಬರ್ತೀನಿ. ನೋಡ್ರಿ ನನ್ನ ಮಗ ರವಿ ಎಂತ ಬದುಕು ಮಾಡಿದ್ದೀನಿ ಏನಾಗತ್ತೆ ಸಾಕಾಗ್ಬಿಡ್ತಪ್ಪ ಇವ್ನ ಕಾಲದಾಗೆ ನಾನು ಏನು ಮಾಡೋಣ ಪಂಚ ಇನ್ನಿಬ್ರದಲ್ಲ ತೀರ್ಕೊಡೋರು ಕರ್ಕೊಂಬಂದು ಏನು ಬುಟ್ಟಿಗೆ ಹಾಕಂದು ಇನ್ನೇನು ಮಾಡೋಣ ನನಗಂತೂ ಅಂತರ ಮನೆ ನಾನು ಎಂತರದ ಸಾಧ್ಯನೇ ಇಲ್ಲ ತರಲ್ಲ ಅಂದ್ರೆ ತರಲ್ಲ. ಇವಾಗ ರಾಮಜ ಮನೇಲಿ ಏನ್ ನಡೀತಿದೆ ಅಂತ ನೋಡೋಣ. ಸರಿ ಮತ್ತೆ ಬನ್ನಿ ಹೋಗೋಣ ರಾಮಜ ಮನೆಗೆ. ಸಿತಿ ಬಾರಿ ಇಲ್ಲಿ ಏನಜ್ಜ ಒಳಗೆ ಮುದ್ದೆ ಕಟ್ತಿದ್ದೆ ನೀನಂಗೆ ಒಂದೇ ಸಮಕ್ ಸಿಟಿ ಅಂತೀಯಪ್ಪ. ಏನು ಅಲ್ಕಣಿ ಊರಾಗೆಲ್ಲ ನಾವು ಪಂಚಾಯತಿ ಕರೆದಿದ್ದೀವಿ ಅಂತಂದು ಏನೇನೋ ಮಾತಾಡ್ತಿದ್ರೆ ಏನೇ ನಿಜನಾ ನನಗೆ ಗೊತ್ತಿಲ್ವಲ್ಲೇ ನಾವು ಪಂಚಾಯತಿಗೆ ಹಾಕಿರೋದು ಓನಜ್ಜ ನೀ ನೋಡಿ ನಿನ್ನೆ ಹಂಗೆ ಹೊಲ್ತಕ್ಕೆ ಹೋದನು ಮನುಷ್ಯ ಮನೆಗೆ ಬರಲಿಲ್ಲಪ್ಪ. ಅಲ್ಲಿ ಮೆಕ್ಕೆಜೋಳ ಕಾಯ್ತು ಅಂದ್ರೆ ಅಲ್ಲೇ ಅದೇ ನಾನು ಹಿಂಗೆ ಒಂದು ಹೆಸರು ಹೇಳ್ಬೇಕಿತ್ತು ಅದಕ್ಕೆ ಹೇಳಕ್ಕೆ ಆಗಲಿಲ್ಲ ನೋಡು. ಅದಕ್ಕೆ ನಾನೇ ಪಂಚಾಯತಿಗೆ ಹಾಕ್ಬಿಟ್ಟೆ ಅತ್ಲಾಗಿ. ಏನ್ ವಿಚಾರಣೆ ಯಾಕೆ ಪಂಚಾಯತಿ ಹಾಕಿರೋದು ಏನ್ ವಿಚಾರಣೆ ಏನು ನಮ್ಮ ಪಾರಮ್ಮನ ವಿಚಾರಣೆ ಓನಜ್ಜ ಅದೇ ವಿಚಾರಣೆಯ ನಿನ್ನೆ ಅವಳು ಜೈ ಬಂದದ್ದು ಮನೆಗೆ. ಜೈ ಬಂದದ್ದು ಏನಂತ ಇದು ನಿನ್ ಮಗಳು ನನ್ನ ಮನೆ ತಂದ್ಕೊಳಕ್ಕಾಗಲ್ಲ ಕಣೆ. ನೀವು ಇಂಥ ಜೊತೆ ನೀವು ನಿಮ್ಮ ಅಂತಸ್ತೇಲಿ ನಮ್ಮ ಅಂತಸ್ತೇಲಿ ಹಂಗೆ ಹಿಂಗೆ ನಾವೇಕೆ ತಂದ್ಕೋಬೇಕು ಅಂತಂದು ಏನಾಗೆ ರಂಬ ರಾಮಾಯಣ ಮಾಡ್ಬಿಟ್ಲಪ್ಪ ನಿನ್ನೆ. ಅದಕ್ಕೆ ನಾನು ತಲೆ ಕೆಟ್ಟು ನಾವು ಪಂಚಾಯತಿಗೆ ಹಾಕ್ತೀನಿ ಕಣಂತ ನಾನು ಒಂದೇತ್ಲಾಗೆ. ಹೌದಾ ಇಷ್ಟೊಂದೆಲ್ಲ ಆತ ನೀನೊಂದು ಫೋನ್ ಮಾಡೋಣ ಹೇಳೋದಲ್ವೇ ಮತ್ತೆ ನನಗೆ ತಗೊಂಡೋಗಿಲ್ವೇ ನೀನು ಎಲ್ಲ ಮಂತೆಗೆ ಬಿಟ್ಟೋಗಿದೀಯಾ ಫೋನ ಮನೆ ಮಗ ಜಾರತ್ತೆ ನಿನಗೆ ಒಟ್ಟು ಮನೆಗೆ ಬರೋಣ ಅಂತಂದು ಹೋಗಿ ಒಟ್ಟಿಗೆ ಉಳ್ಕೊಂಬಿಡ ಬನ್ನಿ. ಜೊತೆಗೆ ಹಾಕೋದಿದ್ದು ಕಳಿಸಿದಿ ಹೆಂಗತ್ತ ನಾನು ಶ್ರೀಕಂಠ ಕೊಡ್ತಾಗ ಹೋಗಿ ಮಾತಾಡ್ತಿದ್ದತ್ಲಾಗಿ ಏನೋ ಮಾತಾಡಿ ಹೆಂಗ ಒಪ್ಸಿ ಮಾಡೋಣ ಅಂತಿದ್ರೆ ಆಟ್ರಾಗ ಹೋಗಿ ಹಾಕಿತಿಲ್ಲ ನೀನು ಹಾಕ್ಬರ್ತಿದ್ದೀರಿ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರ್ ನೀನು. ಏನಾಗಿ ಯುಕಿಗೆ ಗೊತ್ತಾಗದು ಎಲ್ಲದೂ ನಮ್ಗೇನು ಗೊತ್ತಾಗಲ್ಲ ಹಂಗೆ ಅಲ್ಲಜ ನಿನ್ನೆ ಅವ್ರು ಮಾತು ಕೇಳಿದೆ ಹಂಗೆ ನಮ್ಮ ಪಾರಿಯ ಏನ್ ಮಾಡಿದ್ರು ಮನೆ ತುಂಬಿಸ್ಕೊಳ್ಳೋಣ ನಂಗೆ ಮಾತಾಡಿದ್ಲು ಮತ್ತೆ ಮತ್ತೆ ಯಾವತ್ತು ಹಾಕ್ಸಲ್ ಪಂಚಾಯತಿಗೆ ಇವತ್ತು ಈಗಾಗಲೇ ಎಷ್ಟು 9 ಗಂಟೆ ಆತನ ಬಾ ಉಣ್ಬಾ ಬೇಗ ಹೋಗ್ಬೇಕು. ನಮ್ದೇ ಪಂಚಾಯತಿಗಳು ನಾವೇನು ಮಾತಾಡ್ತೀವಿ ಅಂತಂದ್ರೆ ಆಗಲ್ಲ. ಹೋಗ್ಬೇಕು 9 ಗಂಟೆ ಐತಿ ಪಂಚಾಯತಿ ಐತಿ ಹೋಗೋಣಂತಿ. 9 ಗಂಟೆಗೆ ಎಲ್ಲ 9 ಗಂಟೆ ಕಣೆ ನೋಡು 10 ಗಂಟೆಗೆ ಇರೋ ಪಂಚಾಯತಿ 9 ಗಂಟೆ ಅಂತ ಹೇಳ್ತೀನಿ. 10 ಗಂಟೆಗೆ ಅಲ್ಲಿ ಊರೊಳಗೆ ಐತಲ್ಲ ದೇವಸ್ಥಾನ ಆ ದೇವಸ್ಥಾನದಾಗ ಕಲಿಯಕ್ಕೆ ಹೇಳಿದ್ದೀನಿ ನಾನು. ಅವಳು ಮಾಡ್ತಾ ಇರ್ತಾರೆ ನಾನು ಬಿಟ್ಬಿಡ್ಬೇಕಾ? ನಾನು ಬಿಟ್ಟೇನು ನನ್ನ ಮಗಳು ನಮ್ಮ ಸೊಸೆ ಮಾಡೇ ಮಾಡ್ತೀನಿ. ಏಕೆ ನನ್ನ ಮಗಳಿಗೆ ಅನೇಕ ನಾನು ಮಾತ್ರ ಬಿಡಲ್ಲ. ಆತೀಗ ಸರಿ ಮತ್ತೆ ಬಾ ಇಲ್ಲಿ ಉಂಡಕ್ಕೆ ಬಾ ಇಲ್ಲಿ ಹೋಗ್ನಿ ಕಣಿ ಏನು ಈ ತೀರ್ಪದ ಹೆಂಗ್ ಕೊಡ್ತಾರೋ ಏನೋ ಕಣಿ ದುಡ್ಡು ಇದ್ದಂತರು ನಮ್ಮರ ಮೇಲೆ ಅದು ಹೆಂಗೆ ಕೊಡ್ತಾರೋ ಏನೋ ಏನ್ ಮಾಡೋದು ಏನೋ. ಯಾಕೆ ಹೇಳು ನ್ಯಾಯ ಎಲ್ಲ ತಂದು ತೀರ್ಪು ಕೊಡ್ಬೇಕು. ಅದಕ್ಕೆ ಪಂಚಾಯತಿ ಕಟ್ಟೆ ಮಾಡಿರೋದು. ನಾನೇನ ಅನ್ಯಾಯ ಮಾಡ್ರೆ ನಾ ಮತ್ತೆ ಸುಮ್ಮನಿರಲ್ಲ. ಒಬ್ಬೊಬ್ಬರನ್ನ ಏನಿಲ್ಲ ಹಂಗೆ ಹೆಂಗ ಏನೇನಾಗುತ್ತ ನೋಡಂತಕ ಬಾ ಉಣ್ಣಕ್ಕಿಡು ಬಾ ಹೋಗಿ ಊಟ ಮಾಡ್ತೀನಿ
ಉಂಡತ್ಲಾಗೆ ಬರ್ತನಲ್ಲಿ ಹೋಗಲ್ಲಿ ದೊಡ್ಡ ಮತ್ತಕ್ಕೆ ಅಲ್ಲಿ ಹೋಗ್ಬತ್ ನಾನು ಬಿ ಹೋಗಿ ಅದೇನೇನಂತಂದು ಮಾತಾಡ್ತೀನಿ ಹೋಗಿ. ಸರಿ ನೀನು ಹೋಗಿ ಮತ್ತೆ ವಸತಿ ಕಟ್ಟದಾಗ ನಾನು ಪದ್ದಿ ಆಮೇಲೆ ಪಾರಿ ಎಲ್ಲ ಜೊತೆಗೆ ಬರ್ತೀವಿ ನಾವು. ಬರ್ತಾ ನಿನ್ನ ಹೆಂಗಸದಾರಲ್ಲ ನಿನ್ನ ಫ್ರೆಂಡ್ಸು ಅವ್ರನ್ನೆಲ್ಲ ಕರ್ಕೊಂಬ, ನೀನು ಹಂಗೆ ಬರ್ಬೇಡ. ಹೆಂಗಸರು ಮಾತಾಡಿದ್ರೆ ಮತ್ತೆ ಬಗ್ಗದು ಬಡ್ಡಿ ಮಕ್ಳು ಗಂಡು ಮಕ್ಳು ಇಲ್ಲದ್ರೆ ಬಗ್ಗಲ್ಲ. ಸುಬ್ಬಿ ಚನ್ನಿ ಎಲ್ಲ ಕರ್ಕೊಂಬರ್ತೀನಿ ಹೋಗಿ. ಓಯ್ ಮೊನ್ನೇನು ಸರ್ರಿ ಕಿಕ್ಲಾ ಇಕ್ಕಿದೆ ಸುಬ್ಬಿಗೆ ಚನ್ನಿಗೆ ಅವ್ರು ಬರ್ತಾರೆ ಮತ್ತೀಗ. ನೀ ಬಿಡಜ ನಮ್ಮಲ್ಲಿ ಇದ್ದವೆಯ ಜಗಳಗಳು, ಅವರೆಲ್ಲ ಇದು ಮಾಡಿಲ್ಲ, ಮಾತಾಡ್ತಾರೆ ನನ್ನ. ಸರ್ ತಗ ಹೆಂಗ ಬರ್ರಿ ಎಲ್ಲರೂ. ಸರಿ ತಗ ಆಯ್ತು, ಬಾ ಉಣಕ್ಕೆ ಬಾ. ನೋಡಿದ್ರ ನಮ್ಮಳು ಪಂಚಾಯತಿ ಕರೆದವಳಂತಿ ಶಿವನಗೌಡ ಮೇಲೆ ದುಡ್ಡು ಇದ್ದಂತರು ಇಲ್ದರ ಮೇಲೆ ಹೆಂಗ್ ಗರ್ಭ ಮಾಡ್ತಾರೆ ಅಂತಂದು ನೋಡತ್ರಿ. ನೀವು ಕಾಯ್ತಾ ಇರಿ ಪಂಚಾಯತಿಗೆ ಏನೇನಾಗುತ್ತೆ ಅಂತಂದು ನೋಡ್ತಾರಿ. ಕತೆ ಹೀಗೆ ಮುಂದೋಗ್ತಾ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.